ಸುಮ ನಿನ್ನ ನೋಡಲಾಕ ಯಾರೋ ಏನು ಬರ್ತಾರಂತ, ಯಾರೋ ಏನು ಬರ್ತಾರಂತ, ಹುಬ್ಬಳ್ಳಿಯಾಗ ಇರ್ತಾರಂತ, ಕಾರಿನಾಗ ಬರ್ತಾರಂತ. ಏನವ ಸುಂದ್ರವ, ಯಾಕ ಈ ಹಾಡು ಹಾಡ್ಲಿಕತ್ತಿಯಲ್ಲ? ನನ್ನ ಯಾರು ನೋಡ್ಲಿಕ್ಕೆ ಬರ್ತಾರ ನೀನು? ಯಾಕೋ ಹಾಡಬೇಕು ಅನಿಸ್ತು, ಹಾಡ್ದೆ. ನಿನಗೆಷ್ಟು ಖುಷಿ ಆಗ್ಯದಲ್ಲ, ಬಾ ಅಂತೇಳೇನ ನೋಡ್ಲಿಕ್ಕೆ. ಇನ್ನೊಂದು ಏನಾರ ಮದುವೆ ಆಗೋ ಪ್ಲಾನ್ ಅದನ? ಏ ಕೋತಿ, ಬಿಡ್ಲೇ ನಂದು ಬಾಯಿಗೆ. ಏನಾರ ಒಂದು ಮಾತಾಡಬೇಡ, ಹುಚ್ಚುಚ್ಚಾಕಾರ. ಏ ಗಿಡ್ಡಿ, ಅಷ್ಟಾಗಿ ಸಿಟ್ಟಿಗಿರ್ತಿ? ಸುಮ್ಮ ಅಂದೇನು ತಗೋ, ನಿನಗೆ ಮದುವೆ ಮಾಡ್ತೀನಿ ಅಂತಕೊಂಡೇನು? ನೀ ಎಲ್ಲ ಆಸೆ ಇಟ್ಕೊಂಡಿರ್ಬೋದು. ನಮ್ಮ ಅಣ್ಣನ ಬಿಟ್ಟು ನಿನಗೆ ಬೇರೆದು ಮದುವೆ ಮಾಡಕ್ಕೆ ಚಾನ್ಸೇ ಇಲ್ಲ ಅಂತ ತಿಳ್ಕೊಂಬಿಡು. ನನ್ನೇನಂತ ತಿಳ್ಕೊಂಡಿ ಸುಂದ್ರಿ ನೀನು? ನನಗೆ ಆಸೆ ಇರ್ತದ? ನೀ ಮುಂಜಾನೆ ಬಂದು ನನಗಿಂತ ಮಾತಾಡ್ಬೇಡ ನೋಡುವ. ನನಗೆ ತಲೆ ಈ BP ಏರ್ಸ್ಬಾರ್ದು ಸುಂದ್ರಿ. ಯಾಕೆ ಬಂದು ಹೇಳು? ಏ ಹೋಗ್ಲಿ ಬಿಡತ್ತಾಯಿ, ಅದನ್ನೇ ಕಷ್ಟ ತಿರುಗಿ ಕೊಯ್ತಿದಿ. ತಿರುಗಿ ಮದುವೆ ಆಗಿ 2 ಮಕ್ಕಳಾಗಿ ಹೊಸ ಮನೆ ಹಿಡಿದು ಸಂಸಾರ ನಡೆಸಿದಿ, ಮತ್ತೆ ಈಗ ಮದುವೆ ಮಾಡೋ ಏನು? ಸುಮ್ಮ ಆಡ್ಬೇಕನ್ನಿಸ್ತು, ಆಡ್ದೆ ಅಷ್ಟೇ. ಅಂದಂಗೆ ಮನೆ ಸೆಟ್ ಆಗ್ಯದ ಇಲ್ಲ? ಬೇರೆದು ಹಿಡಿದಿ ಏನು? ದೊಡ್ಡ ಮನೆ ಹಿಡ್ದೇವ ಈಗ, ನೀನು ಹಿಡಿಯೋರ ಯಾರೂ ಇಲ್ಲ. ಅಯ್ಯ, ಏನು ದೊಡ್ಡ ಮನೆ ಬಿಡ ಸುಂದ್ರಿ. ದೊಡ್ಡ ಮನೆ ತಕ್ಕಂಗೆ ದೊಡ್ಡ ಬಾಡಿಗೆನೂ ಇರ್ತದೆ. ಹಂಗೆ ಈ ಮನೆಗೆ ತಕ್ಕಂಗೆ ಸಾಮಾನು ಬೇಕು ಅಯ್ಯವ್ವ, ಭಾಳ ಸಾಮಾನು ಬೇಕು ಸುಂದ್ರಿ ಈ ಮನೆಗೆ. ಎಲ್ಲಿ ಆ ಮನೇನ ಸಾಮಾನು ತಂದು ಇಟ್ಟಿನಿಲ್ಲ, ಅಲ್ಲೇ ಮೂಲೆಗಿಟ್ಟಂಗೆ ಆಗ್ಬಿಟ್ಟಾವ. ಹಂಗೆ ಮತ್ತೆ ದೊಡ್ಡದು ಮಾಡ್ಕೊತ ಹೋಗೋದು ಹಂಗೆ. ಅಂದಂಗೆ ಮಾಮಿ ಮನೆಗೆ ಹೋಗ್ಲಾರ ಭಾಳ ದಿನ ಆಯ್ತು, ಬರ್ತೀಯನು ಸುಮ್ಮ? ಹೌದಾ, ನಾನು ದಿನ ಕೆಲಸ ಅದ. ನೀನು ಇನ್ನೂ ಸ್ವಲ್ಪ ನಿಂತು ತಗೋ, ಸಂಜೆ ಮುಂದೆ ಹೋಗಮ್ಮ ನಾಲ್ಕಕ್ಕೆ. ಏನು ನಾಲ್ಕಕ್ಕೆ ಹೋಗ್ತಿದಿ? ಸುಮ್ಮ ಬಾ, ಈಗ ಕೆಲಸ ಬಂದಿದ್ದು ಮಾಡೋದಿರ್ತದೆ. ಸಂತಾನೆ ಕೆಲಸ ಅದು ಮುಗಿಲಾರ್ದ ಕತಿ ನಮಗೆ. ಹೋಗ್ಬರಂಬ. ನಡಿವಾ, ನೀ ಬಂದೆ ಬಿಡಂಗೆ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಆರಾಮಿದ್ದೀರಲ್ರಿ? ಆರಾಮಿದ್ದೀರಿ ಅಂತ ಅನ್ಕೊಂಡೇನ್ರಿ. ನಾವು ಆರಾಮಿದ್ದೀವಿ. ಎಷ್ಟು ದಿನ ಆಯ್ತು ರೀ ನಿಮ್ಮ ಭೇಟಿ ಆಗಿಲ್ಲ, ಹೌದಲ್ರಿ? ಇನ್ನು ಮುಂದೆ ಆದಷ್ಟು ದಿನ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡೋಣಂತ್ರಿ. ಏನು ನಡ್ಸಿರಿ ಮಾಮಿ, ಆರಾಮಿದ್ದೀರಿಲ್ರಿ? ಆರಾಮಿದ್ದೀವಿ ನೋಡವಾ. ಎಷ್ಟು ದಿನ ಆಯ್ತಾ ನಿಮ್ಮ ಸುಂದರಿ ಸುಮ್ಮ ಯಾಕೆ ಮನೆ ಕಡೆನೇ ಬಂದಿಲ್ಲಲ್ಲ? ಆರಾಮಿದ್ದೀರಲ್ಲ ನೀವು? ಹ್ಞೂ ರೀ ಮಾಮಿ, ಆರಾಮಿದ್ದೀವಿ ನೋಡ್ರಿ. ನೀವು ಊರಾಗಿದ್ದಿದ್ದಿಲ್ಲಲ್ರಿ, ಬಂದಿರೇ ಇಲ್ಲ ಅಂತಿಕೊಂಡು ನಾವು ಬರಲಿಲ್ಲ ಕೆಲಸದಾಗ. ಬರ್ರಿ ಕೂಡ್ ಬರ್ರಿ. ಊರಿಗೆ ಹೋಗಿದ್ರಲ್ಲ, ನಿಮ್ಮ ತಂಗಿಯವರು ಆರಾಮಿದ್ದಾರೆ ಮಾಮಿ? ಎಲ್ಲರೂ ಆರಾಮಿದ್ದಾರೆ ನೋಡುವ. ಮತ್ತೇನಂತಿರುವ, ಏನು ಹೊಸ ಸುದ್ದಿ? ಏನು ಸುದ್ದಿ ಬಿಟ್ರಿ ಮಾಮಿ, ನಂದೊಂದು ದೊಡ್ಡ ಸುದ್ದಿನೇ ಅದು ಈಗ. ಯಾಕೆ, ಏನಾಯ್ತು? ಅದೇ ರೀ ಮಾಮಿ, ನಮ್ಮ ಮನೆಯವ್ರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟದ್ರಿ, ಮಂಗ್ಳೂರ್ಗೆ ಮಾಡ್ಯಾರಿ. ನೋಡವ್ವ, ನನಗೆ ಹೇಳಿಲ್ಲ ಸುಂದ್ರಿ. ನನಗೂ ನೀನು ಗೊತ್ತಾಗ್ಯದ. ಮಾಮಿಯರಿಗೆ ಹೆಂಗಿದ್ರು ಹೇಳ್ತಿರ್ತೀನಿಲ್ಲ, ಅವಾಗ ನಿನಗೂ ಹೇಳಿದ್ರಂತೇಳಿ ಸುಮ್ಮ ಬಂದೆ. ಬೇಜಾರಾಗ್ಬಿಟ್ಟದ್ರಿ ಮಾಮಿ, ಅಲ್ಲಿ ಹಂಗಿರೋದು ಏನೋ ಯವ್ವ, ನನಗಂತೂ ಏನು ತಿಳಿಯವಲ್ಲಾಗ್ಯದ್ರಿ. ಅಯ್ಯ, ಪೂರ್ತಿ ಹೋಗೋದಂತಾನೆ ಡಿಸೈಡ್ ಆಗಿದೆ ಏನು? ಇನ್ನೂ ಸ್ವಲ್ಪ ದಿನ ನೋಡ್ರಿ, ನಿಮ್ಮ ಇಲ್ಲೇ ಉಳ್ದಂಗೆ ಮಾಡ್ರಿ. ಹ್ಞೂ ರೀ ಮಾಮಿ, ನಾವು ಅದೇ ಪ್ರಯತ್ನಾಗ ಇದ್ದೀವ್ರಿ. ನಾ ಇವ್ರಿಗೆ ಹೇಳ್ರಿ, ನನಗಂತೂ ಸ್ವಚ್ಛ ಬರೋದು ಆಗಂಗಿಲ್ಲ ನೋಡು, ಏನರ ಮ್ಯಾಲಿನ ಆಫೀಸರಿಗೆ ಮಾತಾಡಿ ಇಲ್ಲೇ ಉಳಿಸ್ಬೋರಂತ. ಹಂಗೆ ಅಂತ ಅನ್ಲಿಕತ್ತಾರಿ. ನೋಡ್ಬೇಕ್ರಿ ನಾ ಏನಾಗ್ತದೆ. ಅಯ್ಯೋ ಸುಂದ್ರಿ, ನೀವು ಓದಿದ್ರೆ ಬಣ ಆಗ್ತದವ ನಮ್ಮೂರು. ಮತ್ತೆ ಇಲ್ಲಿ ಚಾಡ ಹೇಳೋರು ಯಾರು? ಹಚ್ಚೋರು ಚುಚ್ಚೋರು ಯಾರು? ಸುಮ್ಮವ ಈಗನು ಇಂತ ಮಾತಾಡ್ತಿರ್ತದ. ಪಾಪ ಗೆಳತಿ ಊರ್ ಬಿಟ್ಟು ಹೊಂಟಾಳ ಅಂತೇಳಿ ಒಂದ್ ಸ್ವಲ್ಪ ಬೇಜಾರಾಗ್ತದ ನಿನಗೆ? ಉಲ್ಟಾ ಹಿಂಗ್ ಚುಚ್ಚು ಮಾತಾಡ್ತಿದ್ದಿ. ನಾ ಏನ್ ಚಾಡ ಹೇಳಿನಲ್ಲಿ? ಇಲ್ಲದ ಮಾತಾಡ್ತೇನೆ ಹಿಂಗ? ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿನೆಲ್ಲ ಅದಕ್ಕೆ ಮಾಡ್ತೇನೆ ಹಿಂಗ. ನಿನಗ ಸಾಕ್ಷಿ ಮೀನಾನೇ ಚಲೋ ನಿನಗ. ಇದು ತಿಳಿದ್ರೆ ಎಷ್ಟು ಸಿಟ್ಟು ಬರ್ತದಲ್ಲ ನಿನಗ? ನೀನು ಊರು ಬಿಟ್ಟು ಹೋಗೋದು ಅಷ್ಟಾಗತ್ತೋ? ಇಲ್ಲೇ ಜಂಡ ಊರ್ಕೊಂಡು ಕೂಡ್ತಿದ್ದಿ, ಪರಿಚಯ ಇಲ್ಲ. ಮತ್ತೊಂದು ನೀನೇ ಹೋಗಿ ಕಡೆಗೆ ಹೊಡೆದರಾಗಲಕ್ಕ ಆಫೀಸರಿಗೆ ಇಲ್ಲೇ ಇರ್ಸ್ಕೋತೀನಿ ನಿನ್ನ ಗಂಡನ. ನೋಡ್ರಿ ಮಾಮಿ ಹೆಂಗಂತ, ನಾ ಆಫೀಸರಿಗೆ ಹೊಡಿತೀನಿ ಅಂತ ಹಂಗಿದ್ದೇನ್ರಿ ನಾನು? ಹಂಗ್ಯಾಕಂತೀಯ ಸುಮ್ಮ? ಪಾಪ ಸಂಭಾಯ್ತ ಅದ ಹುಡುಗಿ ಸುಂದ್ರಿ, ಹಂಗೆಲ್ಲ ಅನ್ಬೇಡವ. ಮಾಮಿ, ನೀವು ನನಗೆ ಅಸಹ್ಯ ಮಾಡ್ಲಿಕತ್ತೀರೇನ್ರಿ? ಇಲ್ಲ ಸುಂದ್ರಿ, ನಾ ಯಾಕೆ ಅಸಹ್ಯ ಮಾಡ್ಲಿ? ಹೇಳಿಕತ್ತೀನಿ. ಮತ್ತೆ ನೀ ಚಲೋ ಇದ್ದಿಲ್ಲ ಮಾಮಿರಿ. ಏನಾರ ಮಂಗ್ಳೂರ್ಗೆ ಹೋದ್ಲಂತ ತಿಳ್ಕೊರಿ, ಅಲ್ಲಿ ಇದ್ದವ್ರು ಜನ್ಮ ಜಾಲಾಡಿ ಬಿಡ್ತಾಳ್ರಿ. ಅವ್ರ ಪಾಪ ಮಂಡೆ ಬಿಸಿ ಮಾಡಬೇಡ ಅಂತ ಸೂಕ್ಷ್ಮ ಇರ್ತಾವ್ರಿ. ಈಕಿ ಹೋಗಿ ಅವ್ಕೊಳದು ಹುಚ್ಚ ಬಿಸಿ ಬಿಡ್ತಾಳ ನೋಡ್ರಿ, ಹುಚ್ಚ ಹಿಡಿಸ್ತಾಳೆ ಆಕಿ. ಸುಮ್ಮ ಅಷ್ಟು ಹೇಳ್ತಾಳ, ಮತ್ತೆ ಹಂಗೆ ಕಾಡಿಸ್ತೀಯಲ್ಲ ಬಿಡು. ಇಲ್ರಿ ಮಾಮಿ, ಆಕೆಗೆ ನಾ ಹೋದ್ರೆ ಸಾಕಾಗ್ಯದ್ರಿ, ಯಾವಾಗಾರ ಹೋಗ್ತಾಳಿಕೆ ಅಂತ ಕಾಯ್ಲಿಕತ್ತಾಳ ನೋಡ್ರಿ. ಇವರು ಫ್ರೆಂಡ್ಸ್ ಇವ್ರು ಇಂಥವ್ರೆಲ್ಲ. ಸುಂದ್ರೇಕ ಎಂತ ಮಂಗಳೂರಿಗೆ ಮೀನು ತಿನ್ಲಿಕ್ಕೆ ಹೋಗುತ್ತಿದ್ದೀರಂತ? ಹೌದಾ? ಕರೆ ಮೀನು ತಿನ್ಲಿಕ್ಕೆ ಹೊಂಟಾ ಸಿನೋಣಕ್ಕೆ. ಸೀನಪ್ಪ, ಮತ್ ನನಗೆ ಮೊದಲೇ ಸಿಟ್ಟು ಬಂದದ. ಮತ್ತೆ ಇಂತ ಮಾತಾಡಿದ ನೋಡು, ಮತ್ತೆ ನಾ ಯಾಕೆ ಮೀನ ತಿನ್ಲಿಕ್ಕೆ ಹೋಲೆ? ದಾಳಿ ಹೊಡಿಲಿ ಈಕೆ ಹೆಂಗ್ ಹಲ್ಕಿಸಿತ ಹೊಡಿಕೆ ಸುಮ್ಮಿ. ಸುಂದ್ರಿ, ಮತ್ತ ಅಲ್ಲಿ ಮೀನ ತಿನ್ನು ಗದ್ದಲ್ದಾಗ ನಮ್ಮನ್ನು ಮರ್ತಿ ಅಂತಿ ನೀವು. ಅವಾಗ ಫೋನ್ ಮಾಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಹೆಂಗ ಮರಿತಾರ್ರಿ ಸುಮಾ ಅವ್ರ? ನಿಮ್ಗೆ ಪಾರ್ಸಲ್ ಕಳಿಸ್ತಾರ, ತಗೋರಿ ಒಂದ್ ಸ್ವಲ್ಪ. ಸುಮ್ಮಿರೆ, ಹಂಗೆ ಕಾಡ್ತೀರಿ ಪಾಪ ಅದಕ್ಕೆ. ಆಕೆ ಮೀನ ತಿಂತಾಳ ಅಲ್ಲಿ ಹೋಗಿ? ಮಂಗ್ಳೂರಾಗಿರೋರೆಲ್ಲ ನಿಮ್ಮ ಪ್ರಕಾರ ಮೀನೇ ತಿಂತಾರಂತಾನೆ ಅನು? ಹಂಗೆ ಅನ್ಬಾರ್ದು, ಹಂಗೆ ಕಾಡಿಸ್ಬೇಡ್ರಿ. ಮೊದಲೇ ಅದು ಬೇಜಾರ್ನಾಗದ. ಸಮಾಧಾನ ಮಾಡಿದ್ಬಿಟ್ಟು ಹಿಂಗೆ ಚುಚ್ಚಿ ಮಾತಾಡೋದು ಕಾಡಿಸೋದು ಮಾಡಿದ್ರೆ ಏನು ಮಾಡ್ಬೇಕದು ಹುಡುಗಿ? ಏನೇ ಬೇಕು ಹುಡುಗೋಳೆ? ಇಲ್ರಿ ಮಾಮಿ, ಇವ್ರಿಬ್ರದ್ದು ಭಾಳ ಆಗೈತ್ರಿ. ಯಾಕ
ಅವ್ರಿಗೆ ಒಂದು ಕೈ ತಗೋತೀನಿ ನಾ ಅಷ್ಟು ಸರಳ ಬಿಡಂಗಿಲ್ಲ ಅಂತ ತಿಳ್ಕೊಂಬಿಡ್ರಿ. ಅತ್ತಿಗೊಂದು ಕಾಲಿದೆ ಸೊಸಿಗೊಂದು ಕಾಲು ಇದ್ದೇ ಇರ್ತದೆ. ನೀವೇನು ಇಷ್ಟು ಕಾಡಿಸ್ಲಿಕ್ಕತ್ತಿರಲ್ಲ ನನಗೆ, ನಿಮಗೂ ಮುಂದೆ ನಾವು ಕಾಡಿಸ್ಲಿಲ್ಲ ಅಂತ ತಿಳ್ಕೊರಿ. ಸುಂದ್ರಿ ಅಕ್ಕ, ಮಂಗಳೂರು ಬೀಚಿಗೆ ಬಂದರೆ ನಿಮ್ಮ ಮನೆಗೆ ಬರಬಹುದಾ? ಸೀನಪ್ಪ ಸುಮ್ ಕೂಡ ಕಾಡಿಸ್ಬೇಡ ಅಷ್ಟು ಹೇಳಿಕತ್ತೇಳಕಿ ಮತ್ತೆ ನಿಂದ ನೀ ಮಾಡ್ತೀಯಲ್ಲ. ಇನ್ನೂ ಹೋಗೋದ ಡಿಸೈಡ್ ಇಲ್ಲ, ಸುಮ್ ಟ್ರಾನ್ಸ್ಫರ್ ಆಗದಂತ ಹೇಳ್ಯಾರಷ್ಟೇ, ಇನ್ನೂ ಹೋಗಿಲ್ಲ ಅವರು. ಹೋಗ್ಲಾರ್ದೇ ಇಷ್ಟು ಮಾತಾಡ್ತೀರಿ ನೀವು. ಇನ್ನೂ ಆಕಿ ಅಲ್ಲಿ ಹೋಗಿ ಒಂದು ವರ್ಷ ಇದ್ದು ನಮ್ಮ ಊರಿಗೆ ಬಂದ್ಲು ಅಂದ್ರೆ ಎಷ್ಟು ಮಾತಾಡ್ಲಿಕ್ಕಿಲ್ಲ ನೀವು. ಮಾಮಿರಿ ಒಂದು ವೇಳೆ ಒಂದು ವರ್ಷ ಇದ್ದು ಬಂದ್ಲು ಅಂತ ತಿಕ್ಕೋರಿ, ನಮ್ಮ ಭಾಷೆನೇ ಮರ್ತು ಬಿಡ್ತಾಳ್ರಿ ಆಕಿ. ನಾ ಏನು ಹಂಗಿಲ್ಲವ ಸುಮ್ಮವ, ಬ್ಯಾಂಗ್ಳೂರ್ಗೆ ಹೋಗಿ ಒಂದು ವರ್ಷ ಆಗಿರಂಗಿಲ್ಲ ಮಾತಾಡ್ತಿರ್ತಾರಲ್ಲ ಬಾರಿ ಹೋಗಿ ಅಂತನ ಅಂತ ಮನುಷ್ಯ ಅಲ್ಲ ಅಂತ ತಿಳ್ಕೊಂಬಿಡು. ಎಲ್ಲಿ ಹೋದ್ರೂ ನಮ್ಮ ಭಾಷೆನ ಬಿಟ್ಟಿಲ್ಲ ಅಂತ ಲಕ್ಷಾಧಿಪತಿ ಒಳಗನೆ ಒಂದು ಮಾತು ಮಾತಾಡಿಲ್ಲ ನಾ ಬೆಂಗಳೂರು ಭಾಷೆ ಎಲ್ಲರೂ ಕೇಳಿದ್ರು. ಅಂಥದ್ರಾಗ ಹಿಂಗೆ ಮಾತಾಡ್ತಾ ನೋಡಿ. ಹೋಗ್ಲಿ ಬಿಡು ಸುಂದ್ರಿ, ಹಂಗೆ ಮಾತಾಡ್ತಾರೆ ಅವರು. ನಿಮ್ಮ ಮನೆಯವ್ರಿಗೆ ಹೇಳು ಇಲ್ಲೇ ಇರು ಅಂತೇಳಿ, ಹೋಗ್ಲಿಕ್ಕೆ ಹೋಗ್ಬೇಡವಾ, ನಮಗೆ ಹೇಳಾತದ. ಹ್ಞೂ ರೀ ಮಮ್ಮಿ, ನಾನು ಅದೇ ಪ್ರಯತ್ನದಾಗ ಇದ್ದೀನಿ ರೀ.